ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಚಕ್ಕುಲಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಭಾಳ ಸಿಂಪಲ್ ಐತಿ. ನೀವು ಹೆಂಗೆ ಚಪಾತಿ ಹಿಟ್ಟು ಹೆಂಗೆ ಕಲಿಸ್ತೀರಿ ಹಂಗೆ ಕಲಿಸ್ಕೊರಿ. ಆಮೇಲೆ ನೆನೆಸೋದೇನು ಬೇಡ. ನಾ ಹೆಂಗೆ ತೋರ್ಸಾತೀನಿಲ್ಲ ಹಂಗೆ ರೌಂಡಾಗಿ ಲಟ್ಟಿಸ್ಕೊರಿ. ಅದಾಗಿಂದ ಅದ್ರ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಆಮೇಲೆ ಹಿಟ್ಟು ಉದುರಿಸ್ಕೋಬೇಕು. ಹಿಟ್ಟು ಆಯಿಲ್ ಎರಡೂ ಮಿಕ್ಸ್ ಮಾಡ್ಕೊಂಡು ಅದು ಚಪಾತಿ ಪೂರ ಎಲ್ಲ ಹಿಂಗೆ ಹಚ್ಕೋಬೇಕು. ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿ ಐತಿ. ಸ್ವೀಟ್ ಎಲ್ಲ ಮಕ್ಕಳಿಗೂ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗ್ತೈತಿ. ನೀವು ಒಮ್ಮೆ ಮಾಡಿರಿ, ಹೆಂಗೈತೆ ಅಂತ ಹೇಳ್ರಿ. ನೋಡಿರಿ, ಇಲ್ಲ ನಾನು ಕಟ್ ಮಾಡ್ಕೊಳತ್ತೀನಿ. ಒಂದು ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಇರಬೇಕು. ಹಂಗೆ ಸ್ಕ್ವೇರ್ ಅಥವಾ ನಿಮ್ಗೆ ಯಾವ ಶೇಪ್ ಬೇಕೋ ನೀವು ಹಂಗೆ ಕಟ್ ಮಾಡ್ಕೋಬೋದು. ಆದಷ್ಟು ತೆಳ್ಳಗಿರಲಿ, ದಪ್ಪಗೆ ಬೇಡ. ಇಲ್ಲಿ 2 ಗ್ಲಾಸಷ್ಟು ನೀರು ತೊಗೊಂಡು ಒಂದು ಸ್ವಲ್ಪ ಬಿಸಿ ಮಾಡೋಕೆ ಇಟ್ಕೋಬೇಕು. ಅದಾಗಿಂದ ಒಂದು ಸ್ವಲ್ಪ ಚಿಟಕಿ ಉಪ್ಪು ಹಾಕ್ಕೊಂಡಿನಿ. ಆಮೇಲೆ 1 ಸ್ಪೂನ್ ತುಪ್ಪ. ಅದೆಲ್ಲ ಕಾಯ್ದ ಮೇಲೆ ಇಲ್ಲಿ ಬೆಲ್ಲ ಹಾಕ್ಕೊಂಡಿನಿ. 2 ಸ್ಪೂನ್ ಬೆಲ್ಲ ಹಾಕ್ಕೊಂಡಿನಿ, ಸಾಕಾಗುತ್ತೆ. ನಾ ಇಲ್ಲಿ ಸಣ್ಣ ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಯೂಸ್ ಮಾಡೀನಿ. ಆಮೇಲೆ ಇದು ನೀರಿಗೆ ಕುದಿಯೋಕ್ಕೆ ಸ್ಟಾರ್ಟ್ ಆಗಬೇಕು. ಅದು ಆಗಿಂದ ಏನು ಚಪಾತಿ ಪೀಸ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕಬೇಕು. ಹಾಕಿ ಕುದಿಯೋಕ್ಕೆ ಬಿಡಬೇಕು. ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೆ, ಯಾಕಂದ್ರೆ ಒಂದು ಅಂಟಬಾರ್ದು, ಒಂದಕ್ಕೊಂದು ಚಪಾತಿ ಅಂಟ್ಕೋಬಾರ್ದು ಅಂತ. ಆಮೇಲೆ ಟೇಸ್ಟ್ಗೆ ಸಂಬಂಧ ಅದಕ್ಕೆ 1 ಸ್ಪೂನ್ ತುಪ್ಪ ಆವಾಗಲೇ ಹಾಕ್ಕೋತೀನಿ. ಇದು ಉತ್ತರ ಕರ್ನಾಟಕದಾಗ ಜಾಸ್ತಿ ಮಾಡ್ತಾರೆ ಈ ಸ್ವೀಟ್. ನೋಡ್ರಿ, ಅದು ಕಲರ್ ಹೆಂಗೆ ಚೇಂಜ್ ಆಗತೈತಿ. ಅಂದ್ರೆ ಅದು ಚಪಾತಿ ಎಲ್ಲ ಕುದ್ದಿದ್ದು ಗೊತ್ತಾಗ್ತೈತಿ. ನಾನಿಲ್ಲಿ 1 ಸ್ಪೂನು ಕೊಕೊನಟ್ ಪೌಡ್ರ್ ಹಾಕ್ಕೊಂಡಿನಿ. ಪೌಡ್ರ್ ಅಂದರೆ ಒಣ ಕೊಬ್ಬರಿನ ಹಿಂಗೆ ತುರಿದಿಟ್ಟಿದ್ದೆ, ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕ್ಕೊಂಡಿನಿ ನಾನು ಅಷ್ಟೇ. ನೋಡಿರಿ, ಅದು ರೆಡಿನ ಆಯ್ತು. ನಾನಿಲ್ಲಿ ಸ್ಪೂನ್ಲಿ ಕಟ್ ಮಾಡಿ ತೋರಿಸಿದ್ದೆ ಹೆಂಗೆ ಕಟ್ ಆಯ್ತದೆ. ಅಷ್ಟು ಸಾಫ್ಟಾಗಿ ಕಟ್ ಆದರೆ ಸಾಕಾಗತ್ತೆ, ರೆಡಿ ಆಯ್ತು ಅಂತ ಅರ್ಥ. ಇಲ್ಲಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳತ್ತೀನಿ. ಅದಕ್ಕೆ ತುಪ್ಪದೊಳಗೆ ಗೋಡಂಬಿ ಮತ್ತು ಬಾದಾಮಿ ಎರಡೂ ಹುರ್ಕೊಂಡು ಅದಕ್ಕೆ ಸೇರಿಸ್ಕೊತೀನಿ. ಈ ನೀವು ಚಪಾತಿ ಹಿಟ್ಟಿಂದನೇ ಮಾಡ್ಬೇಕಂತೇನಿಲ್ಲ. ಚಪಾತಿ ಆದಮೇಲೆ ಚಪಾತಿ ಉಳಿದಿರ್ತಾವಲ್ಲ ಅದನ್ನು ಇದನ್ನು ಆ್ಯಡ್ ಮಾಡ್ಕೋಬೋದು. ಸೇಮ್ ಚಪಾತಿ ಲಟ್ಸೋ ಪ್ರೊಸೀಜರ್ ಒಂದು ಬಿಟ್ಟು ಉಳ್ಕಿದ್ದು ನೀವೆಲ್ಲ ಹೆಂಗೆ ಬೆಲ್ಲ ಹಾಕ್ಕೊಂಡು ಎಲ್ಲ ಇದನ್ನು ಮಾಡ್ಕೋತಿಲ್ಲ, ಅದಾದಮೇಲೆ ಚಪಾತಿ ಕಟ್ ಮಾಡಿ ಹಾಕ್ಕೊಂಡ್ರು ಈ ಸ್ವೀಟ್ ರೆಡಿ ಆಗುತ್ತೆ. ಕ್ವಿಕ್, ಅದು ಭಾಳ ಕ್ವಿಕ್ಕಾಗಿ ಆಗುತ್ತೆ. ನೋಡಿರಿ, ನಾನು ಇನ್ನೊಮ್ಮೆ ಕಟ್ ಮಾಡಿ ತೋರಿಸಾತೀನಿ. ಇಲ್ಲೇ ನೋಡಿರಿ ಎಷ್ಟು ಸಾಫ್ಟಾಗಿ ಕಟ್ ಆಗುತ್ತೆ. ಅಂದರೆ ಇದು ಪೂರ್ತಿ ರೆಡಿ ಆಗೈತಿ ಅಂತ ಅರ್ಥ. ಇಲ್ಲಿ ನಾನು ಪ್ಲೇಟಿಂಗ್ ಮಾಡತ್ತೀನಿ. ಒಂದು ಬೌಲ್ ಒಳಗೆ ಸ್ವೀಟ್, 1 ಚಪಾತಿ, ಈ ರೈಸ್ ಅಂದರೆ ಬೆಳ್ಳುಳ್ಳಿ ರೈಸ್. ಈ ರೈಸ್ನ ವಿಡಿಯೋ ನಾನು ಇನ್ನೂ ಆಲ್ರೆಡಿ ಶೇರ್ ಮಾಡೀನಿ. ಯಾರು ನೋಡಿಲ್ಲ ಪ್ಲೀಸ್ ನೋಡಿರಿ. ಈ ಚಪಾತಿನ ನಾನು ಅದ ಚಪಾತಿ ಹಿಟ್ಟಿಂದನೇ ಮಾಡಿದ್ದೆ. ಸ್ವೀಟ್ ಏನು ಮಾಡೀನಿ ಅದ ಚಪಾತಿನ ಯೂಸ್ ಮಾಡಿದ್ದೆ. ನೀವು ಟ್ರೈ ಮಾಡಿರಿ, ಹೆಂಗೈತೆ ಅಂತ ಹೇಳ್ರಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.